ಈ ಕಾರ್ಯಕ್ರಮದ ಹೆಸರು ಬೆಳಗ್ಗೆ ಬೆಳಗೆರೆ. ಸ್ನೇಹಿತರೆ, ನಿಮ್ಗೊಂದು ವಿಷಯ ಹೇಳೋಣ ಅಂತ ಕೂತ್ಕೊಂಡಿದ್ದೀವಿ. ನೋಡಿ, ನಾವು ನಮ್ಮ ವಾಚ್ನ ತುಂಬ ಚೆನ್ನಾಗಿ ಇಟ್ಕೋತೀವಿ, ಉಜ್ತೀವಿ, ನೀಟಾಗಿ ಇಟ್ಕೋತೀವಿ, ಸ್ಕ್ರ್ಯಾಚ್ ಆಗದ ಹಾಗೆ ನೋಡ್ಕೋತೀವಿ. ಹಾಗೇನೆ ಒಂದು ಹೊಸ ಮನೆ ಕಟ್ಟಿದಾಗ ಮನೆಯವ್ರನ್ನೆಲ್ಲ ಕರೆಸಿ ಕೂರಿಸಿ ಒಂದು ಮೀಟಿಂಗ್ ಮಾಡ್ತೀವಿ. ನೋಡು, ನಾವು ಜೀವನದಲ್ಲಿ 10 ಮನೆ ಕಟ್ಟೋಕ್ಕಾಗಲ್ಲ, ಕಟ್ಟೋದು ಒಂದೇ ಮನೆ, ಸ್ಕ್ರ್ಯಾಚ್ ಆಗಬಾರ್ದು, ಗೋಡೆ ಮೇಲೆ ಗೀಚಬಾರ್ದು, ನಮ್ಮ ಮನೆ ನೀಟಾಗಿ ಇಟ್ಕೋಬೇಕು, ಎಲ್ಲೂ ಒಂದು ಕಡೆ ಸಿಮೆಂಟ್ ಬಿದ್ದೋಗೋ ಹಾಗೆ ಮಾಡ್ಕೋಬಾರ್ದು, ಹಿತ್ತಲು ಚೆನ್ನಾಗಿ ಇಟ್ಕೋಬೇಕು, ಡೋರ್ ಚೆನ್ನಾಗಿ ಇಟ್ಕೋಬೇಕು, ಡೋರ್ ಬೆಲ್ ಚೆನ್ನಾಗಿ ಇಟ್ಕೋಬೇಕು ಅಂತ 1000 ಮಾತಾಡ್ತೀವಿ. ಆದರೆ ಹೆಂಡತಿ ತಂಗಿ ಮಗು ಬರುತ್ತೆ, ಕೈಯಲ್ಲಿ ಕ್ರಯಾನ್ ಇರುತ್ತೆ, ಗೋಡೆ ಮೇಲೆ ಗೀಚ್ತಾ ಇರುತ್ತೆ, ನೀವು ಬೈಯೋ ಹಾಗಿಲ್ಲ. ನೋಡ್ತಾ 5 ವರ್ಷದಲ್ಲಿ ಮನೆ ಎಷ್ಟು ಕೊಳಕಾಗಿ ಎಷ್ಟು ಗಲೀಜಾಗಿ ಆಗುತ್ತೆ ಅಂತಂದರೆ ಈ ಮನೆ ನಾವೇನಾ ಕಟ್ಟಿದ್ದು ಅನ್ನೋ ಥರ ಆಗ್ಬಿಡುತ್ತೆ. ದಟ್ಸ್ ಅ ಫ್ಯಾಕ್ಟ್. ಅನೇಕ ಸಲ ಹೀಗಾಗುತ್ತೆ. ನಾವು ಅಂದ್ಕೋತೀವಿ ಬೇರೆ, ಅದಾಗೋದೇ ಬೇರೆ. ಆದರೆ ಕೆಲವರು ಇರ್ತಾರೆ, ನೀವು ನೋಡಿದಿರೋ ಇಲ್ವೋ, ಹೊಸ ಗಾಡಿ ತೊಗೊಂಡಿರ್ತಾರೆ. ಆ ಗಾಡಿ 10 ವರ್ಷದ ನಂತರ ನೋಡಿದ್ರು ಕೂಡ ಇವತ್ತು ಶೋರೂಮಿಂದ ತಂದ್ರೇನೋ ಅನ್ನೋಷ್ಟು ಚೆನ್ನಾಗಿಟ್ಕೊಂಡಿರ್ತಾರೆ. ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜೋಕೆ ಮುಂಚೆ ಗಾಡಿ ಉಜ್ತಾ ಇರ್ತಾರೆ. ನೋಡೋರಿಗೆ ತಮಾಷೆಯಾಗಿ ಕಾಣಿಸ್ಬೋದು, ಬಟ್ ದಟ್ ಈಸ್ ಎಕ್ಸಾಕ್ಟ್ಲಿ ಈಸ್ ವಾಂಟೆಡ್ ಫಾರ್ ದಿ ವೆಹಿಕಲ್. ನಿಮ್ಮ ಗಾಡಿಯ ಮೇಂಟೆನೆನ್ಸ್ಗೆ ಖಂಡಿತವಾಗಿಯೂ ಅದು ಬೇಕು. ನೀವು ಬರ್ತೀರಿ, ಕೂತ್ಕೊಂಡು ಕೀ ಅದುಮ್ತೀರಿ, ತಿರುಗಿಸ್ತೀರಿ, ಹೋಗ್ತಾ ಇರ್ತೀರಿ, ಗಾಡಿ ಬುಜ್ ಅಂತ ದಾರಿಯಲ್ಲಿ ನಿಂತ್ಕೊಂಡಿರುತ್ತೆ. ಯಾಕೆ ಅಂದರೆ ನೀವು ಅದರಲ್ಲಿ ಫ್ಯೂಯಲ್ ಇದೆಯಾ ಅಂತ ನೋಡ್ಕೊಂಡಿರಲ್ಲ, ಗಾಡಿಗೆ ಗಾಳಿ ಇದೆಯಾ, ಬ್ಲೋ ಇದೆಯಾ ಅಂತ ನೋಡ್ಕೊಂಡಿರೋದಿಲ್ಲ, ಆಯಿಲ್ ಇದೆಯಾ ಅಂತ ನೋಡ್ಕೊಂಡಿರೋದಿಲ್ಲ. ಆದರೆ ನೀವೇ ಒಂದ್ಸಲ ಕೂತ್ಕೊಂಡು ವರ್ಸ್ ನೋಡಿ, ಅದೆಲ್ಲನೂ ನಿಮ್ಮ ಗಮನಕ್ಕೆ ಬರುತ್ತೆ. ಇದನ್ನು ಹೇಳಕ್ಕೆ ರವಿ ಬೆಳಗೆರೆನೇ ಬೇಕಾ ಅಂತ ನೀವು ಕೇಳ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ನಾನು ಇದನ್ನಷ್ಟೇ ಹೇಳೋಕೆ ಬಂದಿಲ್ಲ. ನಾನು ಹೇಳೋ ವಿಷಯ ಬೇರೆ ಇದೆ. ನಾವು ಯಾವ ಜಾಗದಲ್ಲಿ ಜೀವಿಸ್ತೀವೋ ಆ ಜಾಗವನ್ನು ತುಂಬ ಶುಭ್ರವಾಗಿ ಇಟ್ಕೋತೀವಿ. ನಮ್ಮ ಟಾಯ್ಲೆಟ್ ತುಂಬ ಚೆನ್ನಾಗಿರ್ಬೇಕು, ನೀರಾಗಿರಬಾರ್ದು, ಗಲೀಜಾಗಿರಬಾರ್ದು, ಕನ್ನಡಿ ಫ್ರೆಶ್ ಆಗಿರಬೇಕು. ಅದಕ್ಕೆ ಲಿಂಬೆ ಹಣ್ಣು ಹಾಕಿ ಉಜ್ಜಿಸ್ತೀವಿ, ಅಟ್ಲೀಸ್ಟ್ ಸರ್ವೆಂಟ್ಸ್ ಕೇಳ್ತೀವಿ, ಮಾಡಿಡು ಅಂತ ಹೇಳ್ತೀವಿ. ಆದರೆ ಎಷ್ಟೋ ಸಲ ನಾವು ಅತ್ಯಂತ ಹೆಚ್ಚಿನ ಸಮಯವನ್ನು ಯಾವುದರ ಜೊತೆಗೆ ಕಳಿತೀವೋ ಅದನ್ನೇ ಕ್ಲೀನಾಗಿ ಇಟ್ಕೊಂಡಿರಲ್ಲ, ಅದನ್ನೇ ನೇರವಾಗಿ ಇಟ್ಕೊಂಡಿರಲ್ಲ, ಅದನ್ನೇ ಸುಂದರವಾಗಿ ಇಟ್ಕೊಂಡಿರಲ್ಲ, ಅದನ್ನೇ ಶುಭ್ರವಾಗಿ ಇಟ್ಕೊಂಡಿರಲ್ಲ. ಆ ವಸ್ತು ಯಾವುದು ಗೊತ್ತಾ? ನಾವೇ. ಜೀವನ ಪರ್ಯಂತ ನಾವು ಅತ್ಯಂತ ಹೆಚ್ಚಿನ ಸಮಯವನ್ನು ಕಳೆಯೋದು ನಮ್ಮ ಜೊತೆಗೆ ಕಣ್ರಿ. ನಮ್ಮ ಜೊತೆಗೆ ಕಳೆಯುವಂಥ ಆ ದೇಹವನ್ನು, ಆ ಮನಸ್ಸನ್ನು, ಆ ವ್ಯಕ್ತಿತ್ವವನ್ನು ನಾವೆಷ್ಟು ಚೆನ್ನಾಗಿಟ್ಕೋಬೇಕಲ್ವ. ನೋಡ್ತಾ ಇಷ್ಟು ದಪ್ಪ ಆಗ್ಬಿಡ್ತೀವಿ, ಹೊಟ್ಟೆ ಬಿಟ್ಕೊತೀವಿ, ಹಲ್ಲು ಹುಳುಕಾಗುತ್ತೆ, ಹಲ್ಲು ಸ್ಟೇನ್ ಆಗುತ್ತೆ, ಬಾದರ್ ಮಾಡೋದೇ ಇಲ್ಲ. ನಮಗೆ ಸುಳ್ಳು ಹೇಳೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ನಾವು ವರಿ ಮಾಡೋದೇ ಇಲ್ಲ. ಕಳ್ಳು ಬೀಳ್ತಾ ಇರ್ತೀವಿ, ಸೋಮಾರಿತನ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ನಾವು ಖಂಡಿತವಾಗಿಯೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಇನ್ನೊಬ್ಬರಿಗೆ ಇರಿಟಬಲ್ ಆಗಿಬಿಡ್ತೀವಿ. ಯಾರಾದರೂ ಸಿಕ್ಕರೆ ಅಯ್ಯೋ ಇವನು ಯಾಕಪ್ಪ ಸಿಕ್ಕ, ಬೋರ್ ಹೊಡಿತಾನೆ ಅನ್ನೋ ಥರ ಆಗ್ಬಿಟ್ಟಿರ್ತೀವಿ. ನಾವು ಏನಾಗಿದ್ದೀವಿ ಅನ್ನೋದನ್ನು ನಾವು ಚೆಕ್ ಮಾಡ್ತಾನೆ ಇರೋದಿಲ್ಲ. ನಮ್ಮನ್ನು ನಾವು ಶುಭ್ರಗೊಳಿಸುವಂಥ, ನಮ್ಮನ್ನು ನಾವು ಸ್ವಚ್ಛಗೊಳಿಸಿಕೊಳ್ಳುವಂಥ, ನಮ್ಮನ್ನು ನಾವು ನೇರಗೊಳಿಸಿಕೊಳ್ಳುವಂಥ, ಪ್ರಾಮಾಣಿಕರನ್ನಾಗಿ ಮಾಡಿಕೊಳ್ಳುವಂಥ, ಒಳ್ಳೆಯವರನ್ನು ಮಾಡಿಕೊಳ್ಳುವಂಥ, ಸಭ್ಯರನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರೋದಿಲ್ಲ. ವಿ ಆರ್ ವಿತ್ ಅವರ್ ಸೆಲ್ಸ್. ಅತ್ಯಂತ ಹೆಚ್ಚಿನ ಸಮಯ ನೀನು ಯಾರ ಜೊತೆಗೆ ಕಳೀತೀಯಾ ಅಂದರೆ ನಿನ್ನ ಜೊತೆಗೇನೆ ಕಳೀತಾ ಇರ್ತೀಯ. ಆದರೆ ನನ್ನನ್ನು ನಾನೇ ಸರಿಯಾಗಿ ಇಟ್ಕೊಂಡಿರೋದಿಲ್ಲ. ಈಸ್ ದಿಸ್ ನಾಟ್ ಎ ಮಿಸ್ಟೇಕ್? ಇದನ್ನು ಸರಿ ಮಾಡ್ತಾರೆ. ಇಂಥ ಹಲವಾರು ಸಂಗತಿಗಳನ್ನು ತಂದು ಬೆಳಗ್ಗೆ ನಿಮಗೆ ಹೇಳಿ ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸೋದಕ್ಕೆ ಬರ್ತಾ ಇದ್ದೀನಿ. ಐ ಆಮ್ ರವಿ ಬೆಳಗೆರೆ, ಬೆಳಗ್ಗೆ ಬೆಳಗೆರೆ. ಅಂದಹಾಗೆ ನಿಮ್ಗೆ ಎಷ್ಟು ವರ್ಷ? ಒಂದಷ್ಟು ವರ್ಷ ಅಂತ ಇಟ್ಕೊಳ್ಳಿ, 30, 40, 50. ನಿಮಗೆ ಒಬ್ಬರೇ ಇದ್ದಾಗ ಇಷ್ಟು ವರ್ಷ ಆದರೂ ನನ್ನ ಜೀವನದಲ್ಲಿ ನಾನು ಏನೂ ಸಾಧಿಸಲಿಲ್ವಲ್ಲ ಅಂತ ಅನಿಸಿದ್ಯಾ? ಅನಿಸಿರುತ್ತೆ. ಅದು ಒಂದೊಂದು ಸಲ ಹಾಗೆ ಅನಿಸಿ ಆಮೇಲೆ ಮರೆಯಾಗಿರುತ್ತೆ. ಅದ್ರ ಬಗ್ಗೆ ಸೀರಿಯಸ್ ಆಗಿ ನೀವು ಆಲೋಚನೆ ಮಾಡಿರೋದಿಲ್ಲ. ಅದಕ್ಕೆ ಒಂದು ಸಣ್ಣ ಉಪಾಯ ಇದೆ. ಉದಾಹರಣೆಗೆ, ನಿಮಗೆ ಮುಂದಿನ ಮಾರ್ಚ್ 15ನೇ ತಾರೀಕಿಗೆ 50 ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ. ಇವತ್ತಿಂದ ಮಾರ್ಚ್ 15ನೇ ತಾರೀಕಿಗೆ ಎಷ್ಟು ದಿವಸ ಇದೆ ಅಂತ ಕೂತ್ಕೊಂಡು ಮೊದಲು ಕ್ಯಾಲ್ಕುಲೇಟ್ ಮಾಡಿ. 150 ದಿವಸ ಇದೆಯಾ, 160 ದಿವಸ ಇದೆಯಾ, 179 ದಿವಸ ಇದೆಯಾ, 169 ದಿವಸ ಇದೆಯಾ, ಲೆಕ್ಕ ಹಾಕಿ ಕೂತ್ಕೊಂಡು. ಸಂಡೇ ಕೂಡ ಬಿಡಬೇಡಿ,
ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಸಂಡೇ ಕೂಡ ಕೆಲಸ ಮಾಡಬೇಕು. ನನ್ನನ್ನು ಸಾಮಾನ್ಯ ಜನ ಕೇಳ್ತಿರ್ತಾರೆ, ಏನ್ರಿ ರವಿ ಟಿ ವಿಲಿ ಬರ್ತೀರಾ, ರೇಡಿಯೋದಲ್ಲಿ ಬರ್ತಿದ್ರಿ, ಈಗ ಪೇಪರ್ಗಳಲ್ಲಿ ಬರ್ತೀರಾ, ನಿಮ್ಮದೇ ಸ್ವಂತ ಪೇಪರ್ ಇದೆ, ಇನ್ನೊಂದು ಪೇಪರ್ಗೂ ಬರೀತೀರಾ, ಇದೆಲ್ಲ ಹೇಗೆ ಸಾಧ್ಯ, ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ ಅಂತ. ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅಂದರೆ, ನಾನು ಸಾಮಾನ್ಯ ಒಂದು ದಿನಕ್ಕೆ 18 ತಾಸು ಕೆಲಸ ಮಾಡ್ತೀನಿ. ಸಂಡೇ ಅನ್ನೋದನ್ನು ನನ್ನ ಕ್ಯಾಲೆಂಡರಿಂದ ತೆಗೆದುಬಿಟ್ಟಿದ್ದೀನಿ. ಸಂಡೇ ಈಸ್ ಆಲ್ಸೋ ಎ ವರ್ಕಿಂಗ್ ಡೇ. ಬರ್ಡೇ ಇದೆ ಅಂತಂತೇಳಿ ಪಾರ್ಟಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಐ ನೆವರ್ ಪ್ಲೇ ಕಾರ್ಡ್ಸ್. ನನಗೆ ಇಸ್ಪೀಟ್ ಆಡೋಕ್ಕೆ ಬರೋದಿಲ್ಲ. ಟೈಮ್ನ ತುಂಬ ಕನ್ಸ್ಯೂಮ್ ಮಾಡುವಂಥ ಹ್ಯಾಬಿಟ್ಸ್ ಕೆಲವಿರ್ತವೆ. 24 ಗಂಟೆ ಟಿ ವಿ ಮುಂದೆ ಕೂತ್ಕೊಂಡಿರ್ತೀವಿ, ಅದನ್ನು ಬಿಡಬೇಕು. ಫ್ರೆಂಡ್ಸ್ ಜೊತೆಗೆ ಕಾರ್ಡ್ ಹರಟೆ ಹೊಡಿತಾ ಇರ್ತೀವಿ, ಅದನ್ನು ಬಿಡಬೇಕು. ಯಾವ ಮನುಷ್ಯನ ಜೊತೆಗೆ ನನಗೆ ಕೆಲಸ ಇದೆ ಮತ್ತು ಯಾವ ಮನುಷ್ಯನಿಂದ ನನಗೆ ವೈಯಕ್ತಿಕವಾಗಿ ಲಾಭ ಇದೆ, ಆ ಮನುಷ್ಯನ ಜೊತೆ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಹಾಗೆ ರೂಢಿ ಮಾಡಿಕೊಂಡ್ರೆ ನೀವು 18 ತಾಸು ಕೆಲಸ ಮಾಡ್ಬೋದು, ನಿಮಗೂ ಯಶಸ್ಸು ಸಿಗುತ್ತೆ. ಅದು ಬಿಡಿ, ಅದು ಇನ್ನೊಂದ್ಸಲ ನಾನು ಮಾತಾಡ್ತೀನಿ. ಈಗ ನಾನು ಹೇಳ್ತಿರೋದೇನು ಅಂದರೆ, ನಿಮ್ಮ ಬರ್ತ್ಡೇಗೆ ಇನ್ನು 160 ದಿವಸ ಬಾಕಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮೊಬೈಲ್ನ ಆನ್ ಮಾಡಿಕೊಂಡು ಈ ಮೊಬೈಲ್ನ ಕ್ಯಾಲೆಂಡರ್ ಮೋಡ್ಗೆ ಹೋಗಿ. ಕ್ಯಾಲೆಂಡರ್ ಮೋಡ್ಗೆ ಹೋದಾಗ ನಿಮಗೆ ಇವತ್ತಿನ ತಾರೀಕು ಇಷ್ಟಿದೆ ಅಂತ ನೋಡಿ. ಇವತ್ತು 22 ಅಂತ ಇಟ್ಕೊಳ್ಳಿ. 22 ನಾನು ಇಲ್ಲಿ ಆನ್ ಮಾಡಿದ್ರೆ ಇಲ್ಲಿ ನನಗೆ 169 ದಿವಸ ಅಂತ ಕಾಣಿಸುತ್ತೆ. ನಾನು ಲೋಡ್ ಮಾಡಿಟ್ಕೊಂಡಿದ್ದೀನಿ 169 ದಿವಸ, 168 ದಿವಸ, 167 ದಿವಸ, 166 ದಿವಸ, 165 ದಿವಸ, 64 ದಿವಸ, 1 ದಿವಸ, ಕಡೆಗೆ 1 ದಿವಸಕ್ಕೆ ಬರ್ತೀನಿ. ಈ 165 ದಿವಸದಲ್ಲಿ ನೀವು ಮಾಡಬಹುದಾದಂಥ ಸಾಧನೆ ಏನು ಅನ್ನೋದನ್ನ ನೀವು ಆಲೋಚನೆ ಮಾಡಿ. ನಾನೇನು ಮಾಡಿದ್ದೀನಿ ಅಂದರೆ, ಪ್ರತಿನಿತ್ಯ 10 ಪುಟ ಬರೆಯೋದು. ಪ್ರತಿನಿತ್ಯ 10 ಪುಟ ಬರೆದ್ರೆ 169 ದಿವಸದಲ್ಲಿ 1690 ಪುಟಗಳನ್ನು ನಾನು ಬರೆಯಕ್ಕೆ ಸಾಧ್ಯ ಆಗುತ್ತೆ. ಇದು ಏನು, ನಾನು ದಿನ ಮಾಡೋ ಕೆಲಸ ಅಲ್ಲದೆ ಎಕ್ಸ್ಟ್ರಾ ಮಾಡುವಂಥ ಕೆಲಸ. ಈ ಎಕ್ಸ್ಟ್ರಾ ಕೆಲಸಕ್ಕೆ 2 ಅವರ್ಸ್ 3 ಅವರ್ಸ್ ಇಡಿ, 1 ಅವರ್ ಇಡಿ, 15 ಮಿನಿಟ್ಸ್ ಇಡಿ. ಬಾಡಿ ಬಿಲ್ಡ್ ಮಾಡ್ತೀನಿ ಅನ್ಕೋತೀವಿ, ನೋಡ್ತಾ ಇರೋ ಈ ಬರ್ಡೇ ಹೊತ್ತಿಗೆ ಬಾಡಿ ಹೆಂಗಿಟ್ಟಿರ್ತೀನಿ ಅಂತ. ಬರ್ಡೇ ಹಿಂದಿನ ದಿವಸ ನೆನಪಾಗುತ್ತೆ, ನರಪೇತ್ಲು ನಾರಾಯಣನ್ ತರ ಇರ್ತೀರ ಅವತ್ತು. ನೋ, ಇವತ್ತು ಹೋಗಿ ಜಿಮ್ಗೆ. ಇನ್ನು 169 ದಿವಸದಲ್ಲಿ ನಾನು ಹೆಂಗಾಗ್ತೀನಿ ನೋಡು ಅಂತ ಹೇಳಿ. ದಟ್ ಐ ಅಪ್ರಿಷಿಯೇಟ್. ತೂಕ ಇಳಿಸ್ತೀವಿ ಅನ್ಕೋತೀವಿ, ಇಷ್ಟು ದಪ್ಪ ಇರ್ತೀವಿ. ನಾನೇ ಇದ್ದೀನಿ, 100 kg ಒಂದು 3 ಗ್ರಾಮ್ ಕಡಿಮೆ ಇರ್ಬೋದು. ಆದರೆ ತೂಕ ಇಳಿಸ್ಬೇಕು ಅಂತ ತೀರ್ಮಾನ ಮಾಡಿದಾಗ 169 ದಿವಸದಲ್ಲಿ ನಾನು 1 hour ಪರ್ ಡೇ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ, ವಾಕ್ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ. ಈ ಗ್ರಾಫ್ನ ನೀವು ನೋಡ್ತಾ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿ ನೀವು ಲೋಡ್ ಮಾಡಿ ಇಟ್ಕೊಂಡ್ರೆ ಅದು ನಿಮಗೆ ರಿಮೈಂಡ್ ಮಾಡ್ತಾ ಇರುತ್ತೆ, ನೋಡಯ್ಯ ಗುರು ಲೇಟ್ ಆಯಿತು, ಇನ್ನು 165 ದಿವಸ ಬಾಕಿ ಉಳಿದಿರೋದು, ಕಮಾನ್ ಗೆಟ್ ಅಪ್. ಆ ಮಾತನ್ನು ಕೇಳಿಸ್ಕೊಳ್ಳಿ. ವಾಕ್ ಟುವರ್ಡ್ಸ್ ಯುವರ್ ಬರ್ಡೇ. ವಾಕಿಂಗ್ ಟುವರ್ಡ್ಸ್ ದಿ ಬರ್ಡೇ ಇಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್. ನಾವು ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ, ಆ್ಯಕ್ಚುಲಿ ಬರ್ಡೇನ ಮಾರ್ನ್ ಮಾಡಬೇಕು. ಅಯ್ಯೋ ನನಗೆ 45 ಆಗೋಯ್ತಲ್ಲ, ಅಯ್ಯೋ ನನಗೆ 50 ಆಗೋಯ್ತಲ್ಲ. ರಾಮಕೃಷ್ಣ ಪರಮಹಂಸರ ಮಾತನ್ನು ನೀವು ಕೇಳಿಸ್ಕೋಬೇಕು. ಪರಮಹಂಸರು ಬಹಳ ದೊಡ್ಡ ಮನುಷ್ಯರು. ನೀವು ಧರ್ಮವನ್ನು ನಂಬ್ತಿರೋ ಇಲ್ವೋ, ದೇವರನ್ನು ನಂಬ್ತಿರೋ ಇಲ್ವೋ, ಆದರೆ ರಾಮಕೃಷ್ಣ ಪರಮಹಂಸರಂತಹ ಸಂತರನ್ನು ನಂಬಬೇಕಾಗತ್ತೆ, ಅವರ ಜೀವನಾನುಭವವನ್ನು ನಂಬಬೇಕಾಗತ್ತೆ. ನೀವು ಅವರ ಫೋಟೋ ನೋಡಿದಿರಲ್ಲ, ಎಷ್ಟು ಸಿಂಪಲ್ ಆಗಿ, ಎಷ್ಟು ಸರಳವಾಗಿ ಒಂದು ಪದ್ಮಾಸನ ಹಾಕ್ಕೊಂಡು ಹೀಗೆ ಕೂತ್ಕೊಂಡಿರುವಂಥ ದೊಡ್ಡ ಮನುಷ್ಯ ಆತ ಪ್ರತಿ ದಿವಸ ಸಾಯಂಕಾಲ 6 ಗಂಟೆಗೆ ಹಣೆ ಜಪ್ಕೊಂಡು ಅಳ್ತಾ ಇದ್ರಂತೆ. ಯಾಕೆ ಅಳ್ತೀರಿ ಪರಮಹಂಸರೇ ಅಂತ ಕೇಳಿದ್ರೆ, ಇವತ್ತು ಕೂಡ ದೇವರು ಕಾಣಿಸ್ಲಿಲ್ವಲ್ಲಯ್ಯ ಅಂತ ಇದ್ರಂತೆ. ನೋಡಿ ಎಂಥ ದೊಡ್ಡ ಮಾತು. ನಾನು ಹೇಳೋದು, ಇವತ್ತು ಕೂಡ ನಾನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದನ್ನ ಮಾಡೋಕ್ಕಾಗಲಿಲ್ವಲ್ಲ, ಐ ಆಮ್ ಲ್ಯಾಗಿಂಗ್ ಬಿಹೈಂಡ್. ಎಷ್ಟೆಷ್ಟೋ ಜನ ಅಚೀವ್ ಮಾಡಿಬಿಟ್ಟಿದ್ದಾರೆ. 50 ವರ್ಷಕ್ಕೆ ಯಾರ್ಯಾರು ಏನೇನೋ ಆಗೋಗ್ಬಿಟ್ಟಿದ್ರು, ನಾನು ಏನೂ ಆಗಲಿಲ್ವಲ್ಲ. 25 ವರ್ಷ ಆಯಿತು, ಇವತ್ತಿಗೂ ಅಮ್ಮನ ಹತ್ರ ಹೋಗಿ ಅಮ್ಮ ಕಾಫಿಗೆ ದುಡ್ಡು ಕೊಡು ಅಂತ ಕೇಳ್ತೀವಿ. 18 ವರ್ಷ ಆಯಿತು, ಇವತ್ತಿಗೂ ಅಪ್ಪನ ಹತ್ರ ಹೋಗಿ ಬಸ್ ಪಾಸಿಗೆ ದುಡ್ಡು ಕೊಡು ಅಂತ ಕೇಳ್ತೀವಿ. ನಾವು ದುಡಿಯೋದು ಯಾವಾಗ? ನಮ್ಮ ಬದುಕಿನ ಅಚೀವ್ಮೆಂಟ್ನ 4 ಜನ ಗಮನಿಸೋ ಹಾಗೆ ಮಾಡೋದು ಯಾವಾಗ? ಈ ತಪನೆ ನಿಮ್ಮಲ್ಲಿ ಹುಟ್ಟಬೇಕು ಅಂದರೆ, ನಿಮ್ಮ ಬರ್ತ್ಡೇಗೆ ಇನ್ನು ಎಷ್ಟು ದಿವಸ ಇದೆ ಅನ್ನೋದನ್ನು ಇವತ್ತು ಕ್ಯಾಲ್ಕುಲೇಟ್ ಮಾಡಿ ಕೂತ್ಕೊಂಡು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡಿ. ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಲೋಡ್ ಮಾಡಿ, ಇಲ್ಲದೆ ಇದ್ದರೆ ಕ್ಯಾಲೆಂಡರ್ಗೆ ಮಾರ್ಕ್ ಮಾಡಿ, ಒಂದು ಪುಸ್ತಕದಲ್ಲಿ ಬರೆದಿಡಿ. ಡೂ ಸಮಥಿಂಗ್. ಖಂಡಿತವಾಗಿಯೂ ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮಾಡ್ತೀರಿ ಅನ್ನುವಂಥ ಎಕ್ಸ್ಪೆಕ್ಟೇಷನ್ನೊಂದಿಗೆ ನಿಮಗೊಂದು ಅದ್ಭುತವಾದ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ.